ರಾಜ್ಯ ರಾಜಕೀಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನು ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಎದುರಿಸಲು ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಹೊಸದೊಂದು ಮಾಸ್ಟರ್ ಪ್ಲಾನ್ ರೂಪಿಸುತ್ತಿವೆ. ಸದ್ಯ ಮೈತ್ರಿ ನಾಯಕರ ನಡುವೆ ಸಣ್ಣ ಪುಟ್ಟ ಗೊಂದಲ ಹಾಗೂ ಸಮನ್ವಯತೆಯ ಕೊರತೆ ಎದ್ದು ಕಾಣುತ್ತಿರುವುದರಿಂದ ಮೈತ್ರಿಯನ್ನ ಸರಿದಾರಿಗೆ ತರೋಕೆ ಸ್ವತಃ ದೆಹಲಿಯ ಕಮಲಾ ವರಿಷ್ಠರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಉಭಯ ಪಕ್ಷಗಳ ನಾಯಕರನ್ನ ಒಟ್ಟಿಗೆ ಕರೆದೊಯ್ಯಲು ಶೀಘ್ರದಲ್ಲೇ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚಿಸಲು ದೆಹಲಿ ಮಟ್ಟದಲ್ಲಿ ಗಂಭೀರ ಚಿಂತನೆ ನಡೆದಿದೆ. ವಾಸ್ತವವಾಗಿ ಪ್ರಬಲ ವಿರೋಧ ಪಕ್ಷವಾಗಿದ್ದರೂ ಸರ್ಕಾರದ ವಿರುದ್ಧ ನಿರೀಕ್ಷಿತ ಮಟ್ಟದಲ್ಲಿ ಜಂಟಿ ಹೋರಾಟ ನಡೆಸೋಕೆ ಮೈತ್ರಿಕೂಟ ವಿಫಲವಾಗಿದೆ ಎಂಬ ಆರೋಪ ಕೇಳಿ ಬರ್ತಿದೆ. ಈ ಹಿಂದೆ ಮೂಡಾ ಹಗರಣದ ವಿರುದ್ಧ ಬೆಂಗಳೂರಿಂದ ಮೈಸೂರಿಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಭಾರಿ ಯಶಸ್ಸು ಕಂಡಿತ್ತು. ಆದ್ರೆ ಆ ನಂತರ ಮೈತ್ರಿಯಲ್ಲಿ ಅಂತಹ ದೊಡ್ಡ ಬೆಳವಣಿಗೆಗಳೇನು ನಡೆದಿಲ್ಲ. ರಾಜ್ಯ ಬಿಜೆಪಿ ನಾಯಕರ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಮತ್ತು ವೈಯಕ್ತಿಕ ನೆಲೆಯ ಹೋರಾಟಗಳೇ ಮೈತ್ರಿ ದುರ್ಬಲಗೊಳ್ಳಲು ಕಾರಣ ಎನ್ನಲಾಗ್ತಿದ್ದು, ವರಿಷ್ಠರು ಈ ನಡೆಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಸ್ತುತ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಡದಿ ಟೌನ್ಶಿಪ್ ವಿಚಾರವನ್ನ ಮುಂದಿಟ್ಟುಕೊಂಡು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಏಕಾಂಗಿ ಹೋರಾಟ ನಡೆಸುತ್ತಿದ್ದಾರೆ. ಇದಕ್ಕೆ ಬಿಜೆಪಿ ಸಾಥ್ ನೀಡಿದೆಯಾದರೂ ಅದು ಜಂಟಿ ಹೋರಾಟವಾಗಿ ಮಾರ್ಪಟ್ಟಿಲ್ಲ. ಇತ್ತೀಚೆಗಷ್ಟೇ ಎಸ್ಐಟಿ ವಿಚಾರವಾಗಿ ಕೇಂದ್ರ ಸಚಿವರಾದ ಎಚ್.ಡಿ.ಕೆ ಹಾಗೂ ಪ್ರಹ್ಲಾದ್ ಜೋಶಿ ಜಂಟಿಯಾಗಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕುಮಾರಸ್ವಾಮಿ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದು ಮೈತ್ರಿ ಬಲಗೊಳ್ಳುವ ಮುನ್ಸೂಚನೆಯೇ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮೈತ್ರಿಕೂಟವನ್ನ ಗಟ್ಟಿಗೊಳಿಸಲು ಸಮನ್ವಯ ಸಮಿತಿ ರಚನೆ ಅನಿವಾರ್ಯ ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಈ ಪ್ರಸ್ತಾಪಿತ ಸಮಿತಿಯಲ್ಲಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖ ನಾಯಕರ ಜೊತೆಗೆ ಹೈಕಮಾಂಡ್ ಉಸ್ತುವಾರಿಯಾಗಿ ಕೇಂದ್ರದಿಂದಲೂ ಹೊರುವ ಹಿರಿಯ ಬಿಜೆಪಿ ನಾಯಕರು ಇರಲಿದ್ದಾರೆ. ಆಡಳಿತ ಪಕ್ಷವನ್ನು ತಡೆದು ಜಂಟಿ ಹೋರಾಟಕ್ಕೆ ವೇಗ ನೀಡಲು ವರಿಷ್ಠರು ಎಣೆದಿರುವ ಈ ಸಮಿತಿ ತಂತ್ರ ಎಷ್ಟು ಯಶಸ್ವಿಯಾಗುತ್ತೆ, ಇದು ಮೈತ್ರಿಯನ್ನ ನಿಜಕ್ಕೂ ಗಟ್ಟಿಗೊಳಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.